ಏ ದಿವಾಕರ, ಹೇಳ್ಕೊಂಬಾರ ಅವಳು ಈಚೆ, ಹೇಳ್ಕೊಂಬ. ಅಲೇ ಬೋಟಿ, ಎಷ್ಟು ಧೈರ್ಯ ಇದ್ರೆ ತಿರ್ಗಾ ಊರಕ್ಕೆ ಬಂದಿದ್ಯಾ ನೀನು? ಹಾಂ, ಇವತ್ತಂತೂ ನಿನ್ನ ಒಂದು ಗತಿ ಕಾಣಿಸ್ತೀನಿ. ಇವತ್ತಂತೂ ನೀನು ಸುಮ್ಮನೆ ಬಿಡಲ್ಲ. ದೇವಪ್ಪ, ನಾನೇ ಕರ್ಕೊಂಬಂದಿದ್ದಪ್ಪ. ಅಮ್ಮನ್ ಬರಲ್ಲ ಅಂತಂದ್ಲು, ನಾನೇ ಬಲವಂತ ಮಾಡಿ ಕರ್ಕೊಂಬನ್ನಪ್ಪ. ಅಂತ ಅನಾಹುತಗಳು ಏನು ಮಾಡಬೇಡಪ್ಪ ನೀನು. ಸುಮ್ಮನೆ ಇರಪ್ಪ ದೇವಪ್ಪ. ಅಖಿಲಮ್ಮ, ನಿಮ್ಗೆ ಗೊತ್ತಿಲ್ಲ, ನೀವು ಸುಮ್ಮನೆ ಇರ್ರಿ. ನಿಮ್ಗೆ ಗೊತ್ತಿಲ್ಲ ಈ ಬಡ್ಡಿ ಎಂಥವಳು ಅಂತ. ಕಳ್ಳ ಬಡ್ಡಿ ಇವಳು ಆ ಕಾಲದಾಗಿಂದ ಏನು ಆಟಗಳಾಡ್ತಾ ಇದ್ಲು ಅಂತ ನನಗೆ ಗೊತ್ತು. ಬೀದಿ ಕಿಕ್ಕಿದ್ರೆ ಮಾನ ಮರ್ಯಾದೆ ಓದ್ತದೆ ಅಂತ ಬಾಯಿ ಮುಚ್ಕೊಂಡಿದ್ದೆ. ಇವಳೇನು ಬಡ್ಡಿ ಏನು ಕಮ್ಮಿ ಬಡ್ಡಿ ಅಲ್ಲ ಇವಳು. ಇವತ್ತು ಇವಳನ್ನ ಮುಗಿಸತ್ತಿರೋದು ನಾನು. ದೇವಪ್ಪ, ನನ್ನ ಮಾತು ಕೇಳಪ್ಪ. ನಾನು ಕರ್ಕೊಂಬಂದಿದ್ದಕ್ಕೆ ಅವಳು ಬಂದಿತ್ತು, ಇಲ್ಲ ಅಂದಿದ್ರೆ ಬರ್ತಾ ಇರಲಿಲ್ಲ. ಏನು ಮಾಡಬೇಡ, ಸುಮ್ಮನೆ ಇರಪ್ಪ ದೇವಪ್ಪ. ಅತ್ತೆ, ನಿಮ್ಗೇನು ಗೊತ್ತಾಗಲ್ಲ, ಸುಮ್ಮನೆ ಇರತ್ತೆ. ನಮ್ಮ ಅಜ್ಜಿನೂ ನಮ್ಮ ಅಮ್ಮನ ಇಬ್ಬರು ಸರಿ ಇಲ್ಲ. ನಮ್ಮ ಅಪ್ಪನ ಹೇಳ್ದಂಗೆ ನಾವು ನೋಡ್ತಿದ್ದಂಗೆ ಓದ್ತಾ ಇದ್ರೆ ಇವ್ರು ಏನೇನು ಆಟಗಳು ಆಡ್ತಾ ಇದ್ರು ಅಂತ ಎಲ್ಲ ನಮಗೆ ಗೊತ್ತು. ಆದ್ರೂ ಯಾಕಂತ ಸುಮ್ಮನೆ ಇದ್ರೆ ನಮ್ಮ ಮನೆ ವಿಷಯ ನಾವೇ ಬೀದಿಗೆ ಕಿಕ್ಕೋದು ಅಂತ ಸುಮ್ಮನೆ ಇರತ್ತೆ. ಇವತ್ತು ಏನಾದರೂ ಒಂದು ಆಗ್ಬಿಡ್ಬೇಕು. ಅಪ್ಪ, ನೀನು ಏನು ಅನ್ಕೊಂಡಿದ್ಯಾ ಅದು ಮಾಡಪ್ಪ. ನಾನು ಎಷ್ಟೇ ಕಷ್ಟ ಆಗಲಿ ನಿನ್ನ ಬಿಟ್ಕೊಂಬತ್ತೀನಿ. ಮುಗಿಸ್ಬಿಡಪ್ಪ ಇವತ್ತು. ನಮಗೆ ಬೇಡ ಇಂಥವಳು. ದಿವಾಕರ, ಪ್ರಪಂಚದಾಗ ಯಾರಪ್ಪ ತಪ್ಪು ಮಾಡ್ತಿರೋರು? ಯಾರಂತ ನೋಡೋಣ. ಇಂಥವ್ರು ತಪ್ಪು ಮಾಡಿಲ್ಲ ಅಂತ. ಯಾಕಪ್ಪ ನೀವು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರ ಅಪ್ಪನ ಮಗನು? ಹಾಂ, ಅಖಿಲಮ್ಮ ಬಾಮೈಸ ಬಾ, ಒಟ್ಟು ಒಂದೇ ಏಟ್ಗೆ ಮುಗಿಸ್ಬಿಡ್ತೀನಿ ಬಾ ಅವಳನ್ನ. ಹ್ಞೂ, ಮುಗಿಸ್ಬಿಡ್ತೀಯ. ಏನು ನನ್ನ ಮಗಳು ಕೋಳಿ ಅನ್ಕೊಂಡಿದ್ಯಾ, ಕುರಿ ಅನ್ಕೊಂಡಿದ್ಯಾ? ನನ್ನ ಮಗಳ ಹತ್ರಕ್ಕೆ ಹಂಗೆ ಬಂದು ನೋಡು, ಆಯ್ತಾ ನಿಂಗೆ ಗಾಚಾರ? ನನಗೆ ಗೊತ್ತು, ಎಲ್ಲ ಗೊತ್ತು. ನಿಂದೆ ಈ ಕಿತಾಪತಿ ಅಂತ ಆ ಬಟ್ಟನ ಜೊತೆ ಮಾಡಿ ನೀನೇ ತಾನೇ ಕಳಿಸಿರೋದು. ಹಾಂ, ನೀನೇ ತಾನೇ ಕಳಿಸಿರೋದು. ನಂಗೇನು ಗಾಚಾರ ಅಂತೀನಿ. ಅವನ ಜೊತೆ ಮಾಡಿ ಕಳ್ಸಕ್ಕ ನಂಗೇನು ಮನೆ ಇಲ್ಲ, ಮಠ ಇಲ್ಲ. ಹಾಂ, ಏನು ಮಾತಂತ ಮಾತಾಡ್ತಾ ಇದೀಯ ನೀನು? ಜ್ಞಾನ ಅದ ನಿಂಕ? ಬೆಳಗ್ಗೆ ಕುಡ್ದ್ಬಿಟ್ಟು ಬಂದಿದ್ಯಾ? ಹಾಂ, ಅಪ್ಪ ತಳ್ಳಪ್ಪ ಅಜ್ಜಿನ ತಳ್ಳತ್ತ. ನಮ್ಗೇನು ಬೇಕಾಗಿರೋದು ನಮ್ಮ ಮಾನ ಮರ್ಯಾದೆ ಉಳಿಸ್ಕೊಳೋದು. ಒಂದು ಪ್ರಾಣ ಹೋದ್ರೂ ಪರವಾಗಿಲ್ಲ. ಇನ್ನೊಂದ್ಸತಿ ನಮ್ಮೂರಾಗ ಯಾರು ಹೆಂಗ್ಸ್ರಿಂತ ತಪ್ಪು ಮಾಡ್ಕೊಡ್ದು. ಗ್ಯಾಪ್ ಕೈ ತಗೊಡ್ಬೇಕಪ್ಪ. ಹಂಗೆ ಮಾಡಪ್ಪ, ಹೇಳ್ತೀನಿ. ದಿವಾಕರ, ಏನು ಮಾತಂತ ಮಾತಾಡ್ತಾ ಇದೆಯಾ? ಹಾಂ, ಎಷ್ಟು ತಾಯಿನ ಕುಚ್ಚಾಕು ಅಂತ ಹೇಳ್ತಾ ಇದೆಯಲ್ಲ. ನೀನೆಂತ ಮಗನಿರ್ಬೇಕು? ದೊಡ್ಡಮ್ಮ, ಇವತ್ತು ನಮ್ಮ ಅಮ್ಮನ ತಪ್ಪು ಮಾಡಿದ್ಲು. ನಾಳೆ ಬೆಳಗ್ಗೆ ಇನ್ನೂ ಒಂದು 4 ಜನ ಹೆಂಗ್ಸ್ರು ಹಿಂಗೆ ಮಾಡ್ತಾರೆ. ಅವಾಗೇನಂತ ಹೇಳು, ಅಯ್ಯೋ ದೇವಪ್ಪನೇ ಹೆಂಡ್ತಿನ ಕರ್ಕೊಂಬಂದು ಮನೆಗೆ ಇಕ್ಕೊಂಡು ಎತ್ತ ಓಡೋಗಿದ್ಲು. ಇನ್ನು ನಾವೇನು ಬೇರೆ ನಮ್ಮ ಯಜಮಾನನು ಕರ್ಕೊಂತಾನೆ ಒಳಕ್ಕ ಅಂತ ಓಡೋತಾರೆ ದೊಡ್ಡಮ್ಮ ಹೆಂಗಸ್ರೆಲ್ಲ. ಹಾಂ, ಇವತ್ತು ನಮ್ಮ ಅಮ್ಮನ ಸಾಯಿಸ್ಬಿಟ್ರೆ ನಾಳೆ ಬೆಳಗ್ಗೆ ಅವ್ರಿಗೂ ದಿಗ್ಲಿತೈತೆ. ಅಯ್ಯೋ ಬೇಡಪ್ಪ, ಸರಿಯಿಲ್ಲ. ಈ ಊರಾಗಿನ ಜನಗಳು ಹಂಗೆಲ್ಲ ತಪ್ಪು ಮಾಡಿಕೊಡ್ತು ಅಂತ ದಿಗ್ಲು ಭಯ ಇರ್ತೈತೆ. ನೀವೆಷ್ಟು ಜನ ಒಂಟಿಯಾಗಿದ್ರೆ ಅಕ್ಕನವ್ರನ್ನ ಎಷ್ಟು ಕಷ್ಟಪಟ್ಟು ಸಾಕಿದ್ರೆ ನಾನು ನೋಡ್ದಂಗೆ. ಯಾವತ್ತನ ಒಂದೇ ಒಂದು ಚೂರು ತಪ್ಪು ಮಾಡಿದ್ದೀರಾ? ಇವತ್ತು ಯಾವತ್ತನ ಯಾರನ್ನಾಗಲಿ ನಿಮ್ಮನ್ನು ಬೆಳೆ ಮಾಡಿ ತೋರ್ಸಂಗೈತಾ? ಹಾಂ, ಏನು ದೊಡ್ಡಮ್ಮ ಇವ್ರಿಗೆ ಬಂದಿರೋದು ಬರಬಾರ್ದು. ಇಂಥ ಕೆಲ್ಸಗಳೇನು ದೊಡ್ಡಮ್ಮ ಮಾಡೋದು? ಹಾಂ, ಜ್ಞಾಪಕ ಇದ್ದೋಗ್ಲಿ. ಸುಮ್ಮನೆರು. ನಮ್ಮೂರಾಗ ಓಡೋಗಿದ್ಲಂತೆ, ಗಂಡು ಬಿಟ್ಬಿಟ್ಟು ಬಂದಮೇಲೆ ಸಾಯಿಸಾಕಿದ್ರಂತೆ ಅಂತ ಹೆಸರುವಾಸಿಗೆ ಆಗೋಗ್ಬಿಡ್ಲಿ. ಸುಮ್ಮನೆರು. ಇಂಥವ್ರು ಇದ್ರೆಷ್ಟು ಹೋದ್ರೆಷ್ಟು. ಅಯ್ಯೋ, ನಾನು ಎಂಥ ಕೆಲಸ ಮಾಡಿದ್ನಪ್ಪ. ಪಾಪ ಅವಳು ಪಾಡ್ಕವಳು ಅಲ್ಲೆಲ್ಲೋ ಇದ್ಲು. ನಾನು ಬಲವಂತ ಮಾಡಿ ಕರ್ಕೊಂಬನ್ನಿ. ಎಂಥ ಕೆಲಸ ಆಗೋಯ್ತು ದೇವಪ್ಪ. ಸುಮ್ಮನೆ ಇರ್ದೇವಪ್ಪ. ಅಖಿಲಮ್ಮ, ನಿನ್ನ ತಂಗಿ ಇದ್ದಂಗೆ. ನಾನು ನಿನ್ನ ಹತ್ರ ಸುಳ್ಳೇನು ಹೇಳಲ್ಲ. ಇವರಿಬ್ರು ಸರಿಯಿಲ್ಲ ಅಖಿಲಮ್ಮ, ಇವರಿಬ್ರು ಸರಿಯಿಲ್ಲ. ಸುಮ್ಮನೆ ಬಾಯ್ಬಿಟ್ಟು ಹೇಳಿದ್ರೆ ನಾಚಿಕೇಡು. ರಾಜಪ್ಪನ ಸಂಸಾರನ ಹಾಳು ಮಾಡಿದ್ದೇ ಇವರಿಬ್ರು. ಯಾವಾಗಲೂ ಮನೆ ಕೈ ಇಟ್ಟು ಕೊಡು, ಸಾರು ಕೊಡು, ಅನ್ನ ಕೊಡು ಅಂತ ಬಟ್ಲಿಕೊಂಡು ಹೋಗೋದು, ಆಯಮ್ಮನ ತಲೆ ಕೆಡಿಸೋದು, ಅದು ಇದು ಹೇಳ್ಕೊಡೋದು. ಆಯಮ್ಮನ ದಿನ ಮನೆಗೆ ಜಗಳ ಕೀಳೋದು. ರಾಜಪ್ಪನ ಸಂಸಾರ ಹಾಳು ಮಾಡಿದ್ದೇ ಇವರು ಅಖಿಲಮ್ಮ. ಅವಳು ಇವಾಗ ಎಲ್ಲಿ ಬಿದ್ದವಳೋ ಏನು ಕತೆನೋ. ಇವರಿಬ್ಬರಿಂದ ಸಂಸಾರನೇ ಹಾಳಾಗೋಯ್ತು. ಇವಾಗ ಹೋಗ್ಲಿ, ನೀನು ಸುಮ್ಮನೆ ಇರ್ತೀಯಾ? ಎಲ್ಲ ನೋಡ್ಕೊಂಡೆ ಆಗಿದ್ದಾಗೋಯ್ತು. ನಿನ್ ಮಧ್ಯೆ ಬಂದಿದ್ದಿ ಅಂದ್ರೆ ದ್ಯಾವೇ ನೀನ್ ಕೈತ್ ನೋಡಿ ಗಾಚಾರ. ನೀನ್ ಬಾಯಿ ಮುಚ್ಕೊಂಡು ಇರ್ಬೇಕು. ಇದಕ್ಕ ನಿಕ್ಕ ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ? ಹಾಂ, ಏನು ಹೇಳ್ತಾರದು ನೀನು? ನಂಗೆ ಅವ್ರ ಏನು ಸಂಬಂಧ ಇಲ್ಲ? ಓಹೋ, ಇದೊಳ್ಳೆ ಚೆನ್ನಾಗಿ ಹೇಳ್ತೀಯ. ಬಾಯಿ ಮುಚ್ಕೊಂಡು ಇರ್ಬೇಕು ನೀನು. ಹೆಚ್ಚು ಕಮ್ಮಿ ಮಾತಾಡಿದ್ಯಾ ಅಂದ್ರೆ ನಾನಂತೂ ಸುಮ್ಮನೆ ಇರಲ್ಲ ನೋಡು. ಅವ್ರು ಇನ್ನ ನಿಕ್ಕ ಮರ್ಯಾದೆ ಕೊಡಲ್ಲ. ಇನ್ನ ಕೊಟ್ಟಿದ್ರೆ ಆಕಾಶ ತೆಗಿರಿಯ. ನಡಿಯ ನಿನ್ ಮನೆಕ ನಡಿಯೇ. ಇವ್ರನ್ನೇನು ಸುಮ್ಮನೆ ಬಿಡ್ತೀನ ಇವತ್ತು? ಹಾಂ, ನೋಡು ಏನೇನು ಆತದೆ ಅಂತ. ಏನು ನೋಡೋದು? ಏನಯ್ಯ ನೋಡೋದು ನೀನು? ನಡಿ ಮನೆಗೆ ನಡೆ. ಏನೋ ಇವ್ರಪ್ಪನ ಸಂಪಾದನೆ ಮಾಡಿ ಇಕ್ಕದಂಗೆ ಬಂದವನಿಲ್ಲ ನಮ್ಮ ಮನೆ ಮುಂದೆ ಬಾಯ್ ಬಿಡ್ಕೊಳಕ. ಯಾರವು ಸೊತ್ತಾಗೂ ಇಲ್ಲ. ನಡಿಯಯ್ಯೋ. ನಮ್ಮ ಮನೆಗೆ ನಾವಿದ್ದೀರೆ. ನನ್ನ ಮಗಳು ನಮ್ಮ ಮನೆಗೆ ಇತ್ತಾಳೆ. ಯಾರೇನು ಕೇಳಬೇಕಾಗಿಲ್ಲ. ಏನೋ ಹಣೆ ಬರ ಇತ್ತು, ಓದ್ಲು ಬಂದ್ಲು. ಇವಾಗ ಅದನ್ನೇ ದೊಡ್ಡದು ಮಾಡೋದೇನೋ. ಇವಳು ಕತ್ತೆಗಾಗಷ್ಟು ವಯಸ್ಸಾಗೈತೆ. ನಿಕ್ಕೇನು ಜ್ಞಾನ ಇಲ್ಲ. ಓಡೋಗಿ ಬಂದಿರೋ ಮಗಳನ್ನ ಮನೆಗೆ ಸೇರ್ಸ್ಕೊಂತೀನಿ ಅಂತೆಲ್ಲ ನಿನ್ ಜ್ಞಾನ ಸರಿಯಾಗೈತಾ? ಹಾಂ, ಏನು ಅವಳೇನು ವಯಸ್ಸು ಹುಡ್ಗಿನಾ? ಓಡೋಗಿ ಲವ್ ಮಾಡಿ ಓಡೋಗಿದ್ಲು. ತಡಿಯಪ್ಪ, ಇನ್ನೊಂದು ಮದುವೆನ ಮಾಡೋಣ ಅನ್ನಕ್ಕ. ಮದುವೆ ಆಗದೆ ಸೊಸೆ ಬಂದವಳೆ, ಮೊಮ್ಮಗಳು ಹುಟ್ಟವಳೆ. ಇವಳು ಜ್ಞಾನ ಎಲ್ಲಿ ಕಂಡವಳೆ? ನೀನು ಜ್ಞಾನ ಎಲ್ಲಿ ಕಂಡಿದ್ಯಾ? ಮನ ಮರ್ಯಾದೆ ಇಲ್ಲೇ ನಮ್ಮ ನಿಮ್ಗೆಲ್ಲ ನೀನು? ಹಾಂ, ನೋಡೋ, ಜಾಸ್ತಿ ಕತೆ ಬೇಡ.
ನಿನ್ನೇನು ಸಾಕಪ್ಪ ಅಂತ ನಾವೇನು ಕೇಳ್ತಾ ಇದ್ದೀರಾ? ನನ್ನ ಇಷ್ಟ, ನನ್ನ ಮಗಳಿಷ್ಟ, ಏನನ್ನ ಮಾಡ್ಕೊಂತೀರಿ. ಹೇ ದಿವಾಕರ, ನೀನು ಎಂಟ್ರನ್ನ ಕರ್ಕೊಂಡು ನೀನು ಎಲ್ಲಿಗೆ ಬೇಕಾದ್ರೆ ಹೋಗ, ನಮ್ಮ ಮನೆಗೆ ಇರಬೇಡ ಇನ್ಮೇಲೆ ನೀನು. ನಮ್ಮ ಮನೆಗಿದ್ರೆ ನಿಮ್ಮ ಮಾನ ಮರ್ಯಾದಕ್ಕೆ ಧಕ್ಕೆ ಬಂದಂಗೆ ಆಗ್ತದಲ್ಲ. ನೀವು ಜಾಗ ಖಾಲಿ ಮಾಡಿರಿ, ನಮ್ಮ ಮನೆಗೆ ಇರಬೇಡ್ರಿ. ಓಹೋ, ಏನು ಹಂಗಾದ್ರೆ ಈ ಮನೆಗೆ ಇರಬೇಕು ಅಂತ ಅನ್ಕೊಂಡಿದ್ದೀರಾ ಅಮ್ಮನ ಮಗಳು? ಹಾಂ, ಇರಬೇಕು ಅಂತ ಅನ್ಕೊಂಡ್ರೆ ಈ ಏರಿಯಾನಾಗೆ ಇರ್ಕೊಡ್ತು ನೀವಿಬ್ರು. ಈ ಊರಿಂದ ಆಚೆ ಹೋಗಿರ್ಬೇಕು. ನಿನ್ನ ಮನೆ ತಾನೇ ಬೀಗ ಹಾಕ್ಕೊಂಡು ಭದ್ರವಾಗಿ ಮನೆಗೆ ಬೀಗ ಎತ್ಕೊಂಡು ಜಾಗ ಖಾಲಿ ಮಾಡಬೇಕು. ಈ ಊರಾಗ ಇರ್ಕೊಡ್ತು ನೀವಿಬ್ರು. ಇರ್ಕೂಡ್ದು ಅಂದರೆ ಇರ್ಕೂಡ್ದು ಅಷ್ಟೇ ನಾನು ಹೇಳ್ತಾ ಇರೋದು. ದ್ಯಾವಪ್ಪ, ಯಾಕಪ್ಪ ನನ್ನ ಮಾತು ಕೇಳ್ತಾ ಇಲ್ಲ ನೀನು? ಹಾಂ, ಯಾಕೆ ನನ್ನ ಮಾತು ಕೇಳ್ತಾ ಇಲ್ಲ? ಏನೋ ಈ ಒಂದು ಸರಿ ಬಿಟ್ಬಿಡಪ್ಪ, ಇನ್ನೊಂದು ಸರಿ ನೋಡೋಣ. ಹಿಂಗೆಲ್ಲ ಮಾಡಿದ್ರೆ ಸುಮ್ಮನೆ ಇರೋಕ್ಕಾಗ್ತೈತೆ ಇನ್ನೊಂದು ಸರಿ? ದ್ಯಾವಪ್ಪ, ನನ್ನ ಮಾತು ಯಾಕಪ್ಪ ಕೇಳ್ತಾ ಇಲ್ಲ ನೀನು? ಈ ಒಂದು ಸರಿ ಬಿಟ್ಬಿಡಪ್ಪ, ಇನ್ನೊಂದು ಸರಿ ಹಿಂಗೆ ತಪ್ಪು ಮಾಡಿದ್ರೆ ಆಮೇಲೆ ನೋಡ್ಕೊಳ್ಳೋಣ. ನನ್ನ ಮಾತು ಕೇಳ್ದೇವಪ್ಪ. ಇಲ್ಲ ಅಖಿಲಮ್ಮ, ಈ ವಿಷಯದಾಗ ಮಾತ್ರ ನನ್ನನ್ನು ಮಾತ್ರ ನೀವು ನಿಷ್ಠೂರ ಮಾಡಿಬಿಟ್ರಿ. ಇವಾಗ ಇವರಿಬ್ಬರು ಪಾಡ್ಕೆ ಇವರಿಬ್ರು ಬದುಕಂತೀನಿ ಅಂತವ್ರಲ್ಲ, ಈ ಊರಾಗ ಮಾತ್ರ ಇರಂಗಿಲ್ಲ ಇವರಿಬ್ರು. ಎಲ್ಲ ನಾವು ಬೇರೆ ಊರಾಗ ಹೋಗಿ ಬದುಕಂಡ್ಲಿ, ಈ ಊರಾಗ ಮಾತ್ರ ಇರಕ್ಕೆ ಬಿಡಲ್ಲ ನಾನು. ಈ ಊರಾಗ ಇದ್ದವ್ರಂದ್ರೆ ನಾನು ಅವ್ರನ್ನ ಏನು ಮಾಡ್ತೀನೋ ಏನೋ ನನಗೆ ತಿಳಿದು. ಇರ್ಕೊಡ್ತು ಇವರಿಬ್ರು ಈ ಊರಾಗ ಜಾಗ ಖಾಲಿ ಮಾಡಬೇಕು. ಈ ಊರು ನಿಮ್ಮ ಅಪ್ಪನ ಕೊಂಡ್ಕೊಂಡವನ್ನ ನೀನು ಕೊಂಡ್ಕೊಂಡಿದ್ಯಾ? ಹಾಂ, ಈ ಊರಾಗ ನಮ್ಮ ಮನೆ, ನಮ್ಮ ಜಮೀನು ಎಲ್ಲ ಐತೆ. ನಾವ್ಯಾಕೆ ಈ ಊರು ಬಿಟ್ಬಿಟ್ಟು ಹೋಗ್ಬೇಕು? ನಾವ್ಯಾಕೆ ಈ ಊರು ಬಿಟ್ಟು ಹೋಗ್ಬೇಕು? ನೋಡತ್ತೆ, ನೀನು ಹೆಚ್ಚು ಕಮ್ಮಿ ಮಾತಾಡಬೇಡ. ನೀವು ಈ ಊರಾಗ ಇರ್ಕೊಡ್ದು ಅಷ್ಟೇ. ನಿಮ್ಮ ಜಮೀನು ಕಲ್ಲ ಕಾಂಪೌಂಡ್ ಹಾಕ್ಸ್ಬಿಟ್ಟು ಬೀಗ ಹಾಕ್ಕೊಂಡು ಎತ್ಕೊಂಡೋಗು. ನಿಮ್ಮ ಇಬ್ಬರಾಗ ಈ ಊರಾಗ ಇದ್ದೀರಂದ್ರೆ ಒಬ್ಬೊಬ್ಬನು ಕೊಚ್ಚಾಕ್ಬಿಡ್ತೀನಿ, ಪೀಸುರು ಮಾಡಿಬಿಡ್ತೀನಿ. ಅಷ್ಟು ರೋಸಾಗೈತೆ ನನಗೆ ಮನಸ್ಸು. ಅಷ್ಟು ಬೇಜಾರಿಗೆ ಸೊಳ್ಳೆ ನಿನ್ನ ಮಗಳನ್ನಂಕ. ಎಷ್ಟು ಅಂತ ಅವಮಾನ ತಡ್ಕೊಳೋದು? ಹಾಂ, ನೀವು ಈ ಊರಾಗ ಇರ್ಕೊಡ್ದು ಅಷ್ಟೇ. ನಿಮ್ಮ ಮಗಳು ಬೇಕು ತಾನೇ ನಿಂಕ? ಈ ಊರಾಗ ಇರಬೇಡ. ನಿನ್ನ ಮಗಳು ಬೇಡ ಅನ್ನಂಗಿದ್ರೆ ಇದ್ ಕಡೆ ಬಾ, ಪಕ್ಕಕ್ಕೆ ಬಾ. ನಾನು ಏನು ಮಾಡ್ಬೇಕಂತ ಗೊತ್ತು, ನಾನು ಮಾಡ್ತೀನಿ. ಅಣ್ಣ ದೇವಣ್ಣ, ಹೋಗ್ಲಿ ಬಿಡೋಣ. ಯಾಕಣ್ಣ? ರಜಾ, ನಿಂಗೆ ತಿಳಿಯಲ್ಲ ಸುಮ್ಮನೆ ನೀಕ. ಇವರು ಇವತ್ತು ಈ ತಪ್ಪು ಮಾಡಿದ್ರು, ನಾಳೆ ಇನ್ನೊಂದು ತಪ್ಪು ಮಾಡ್ತಾರೆ. ಎಲ್ಲದಕ್ಕೂ ಆಸ್ಪತ್ರೆ ಕೊಟ್ಟಂಗೆ ಆಗ್ತದೆ. ನೀವು ಫಸ್ಟು ಜಾಗ ಖಾಲಿ ಮಾಡಿರಿ, ಈ ಊರಿಂದ ಜಾಗ ಖಾಲಿ ಮಾಡಬೇಕು. ಇಲ್ಲ ಅಂತಂದರೆ ನೋಡು, ಆಯ್ತಾ ಇಬ್ಬರು ಗಾಚಾರ. ದ್ಯಾವಪ್ಪ, ನನ್ನ ಮಾತು ಕೇಳಪ್ಪ, ನನ್ನ ಮಾತು ಕೇಳು. ಏನೋ ಪ್ರಪಂಚದಾಗ ಯಾರೂ ತಪ್ಪು ಮಾಡ್ತಾ ಇರೋದು ಆಯಮ್ಮನೆ ಮಾಡೋಳು ಅಂತ ಯಾಕಪ್ಪ ನಿಷ್ಠೂರ ಮಾಡ್ತೀಯಾ? ಇಲ್ಲ ಅಖಿಲಮ್ಮ, ಇಲ್ಲ, ಈ ವಿಷಯದಾಗ ಮಾತ್ರ ನಾನು ಯಾರ ಮಾತು ಕೇಳಲ್ಲ. ನನಗೆ ಬೇಡ, ಈ ಎಂಡ್ರು ಬೇಡ ನಂಗೆ ಅವಳ ಮಕ್ಕ ನೋಡ್ಬೇಕಂದ್ರೆ ಅಸಹ್ಯ ಆತೈತೆ. ಇವಳು ಜನ್ಮ ಕಷ್ಟ ಬೆಂಕಿ ಅಕ್ಕ. ಇವಳು ಜನ್ಮನ ಇವಳ್ದೊಂದು ಜನ್ಮನೋ. ಅಜ್ಜಿ, ಇನ್ನ ಕಿಲ್ಲ ನಿಂತ್ಕೊಂಡಿದ್ದೀರಾ? ನಡೀರಿಬ್ರು ಜಾಗ ಖಾಲಿ ಮಾಡಬೇಕು. ಇರ್ಕೊಡ್ತಿ ಊರಾಗ ಜಾಗ ಖಾಲಿ ಮಾಡ್ತಾ ಇರಬೇಕು. ನೀನು ಯಾವನ ನನ್ನನ್ನು ಹೋಗು ಅಂತ ಹೇಳಕ್ಕ? ನೀನು ಯಾವನ? ಅಪ್ಪ, ಹೇಳ್ದತ್ ಬಿಸಾಕಪ್ಪ ಅಜ್ಜಿನ, ಹೇಳ್ದತ್ ಬಿಸಾಕೋ. ಇವರೇನೋ ಈ ಸದ್ಯಕ್ಕೆ ಇಲ್ಲಿಂದ ಜಾಗ ಖಾಲಿ ಮಾಡಂಗಿಲ್ಲ. ಅವ್ರಿಗೆ ಏನಂತ ತೋರಿಸ್ಬೇಕು. ಅಮ್ಮ ನಡಿಯಮ್ಮ, ಹೋಗೋಣ ನಡಿ. ನಮ್ಮ ಪಾಡಕ್ಕೆ ನಾವು ಎತ್ತನ ಹೊರಟೋಗೋಣ. ಏನೇನ ಮಾಡ್ಕೊಂಡು ಸತ್ಕೊಂಡ್ಲಿ. ಅಯ್ಯೋ, ನಿನ್ನ ಮಕ್ಕ ಮುಚ್ಚೋಗ, ನೀನು ಎಗ್ರು ಬಿತ್ತೋಗ, ನೀನು ಸರ್ವನಾಶ ಆಗೋಗ. ಏನೇ ಬಂದಿರೋದು ನಿಕ್ಕ ಬರಬಾರ್ದು. ಯಾಕೆ ಇಂಥ ಕೆಲಸ ಮಾಡಿದೆ? ಇವತ್ತು ನನ್ನ ತಲೆ ಮೇಲೆ ಕಲ್ಲು ಹೇಳ್ದಲ್ಲೇ. ಹಾಂ, ಇರೋ ಜಮೀನೆಲ್ಲ ಮಾರ್ಬಿಟ್ಟು ಇಲ್ಲಿ ಮನೆ ಆಸ್ತಿ ಎಲ್ಲ ತಗೊಂಡು ಅದನ್ನು ಬಿಟ್ಬಿಟ್ಟು ಹೋಗೋಕ್ಕಾಗ್ತದೇನೋ ಊರು ಬಿಟ್ಟು? ನೀನು ಹೊಟ್ಟೆ ಊರ್ದೋಗ, ಮಾಡಬಾರ್ದು ಕೆಲಸಕ್ಕೆ ಮಾಡ್ತೀಯಲ್ಲೇ. ಇವತ್ತು ಎಲ್ಲರ ಹತ್ರ ನಾನು ನಿಷ್ಠೂರ ಆಗೋದು. ನಿಮ್ಮಿಬ್ರು ಇಲ್ಲಿ ಪುರಾಣ ಹೇಳ್ಕೊಂಡು ನಿಂತ್ಕೊಳಂಗಿಲ್ಲ. ಊರಿಂದ ಆಚೆಗೋಗಿ ಅಲ್ಲಿ ಯಾವುದೋ ನಮ್ಮ ಮರದ ಕೆಳಗೆ ಕುತ್ಕೊಂಡು ಪುರಾಣ ಹೇಳ್ಕೊಂಡಿರ್ರಿ. ನಡೀರಿ ಇಲ್ಲಿಂದ. ದೇವಪ್ಪ ಬಾಪ ಇಲ್ಲೇ ಬಾ. ಇಲ್ಲೇ ಇಲ್ಲ ಬೀಗ್ರೆ, ನಾನು ಯಾರ ಮಾತು ಕೇಳೋ ಪರಿಸ್ಥಿತಿನಾಗ ಇವಾಗಿಲ್ಲ. ನೀವೇನು ಬೇಜಾರು ಮಾಡ್ಕೊಂಬಿಡ್ರಿ. ಇಲ್ಲ ಬಾಪ, ಇಲ್ಲಿ ಒಂದು ನಿಮಿಷ ಹಂಗೆ ಹೋಗ್ಯಾ ಬಾ. ಲೇ ಬಡ್ಡಿ, ಬರ್ತೀನಿರೇ ಬಡ್ಡಿ. ನಿಂಗೆ ಇವತ್ತೈತೆ ಇರೇ. ಮುಂದುವರಿಯೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.